ಇವತ್ತಿನ ಕಾನ್ಸೆಪ್ಟು ಎಂಪ್ಲಾಯ್ಮೆಂಟ್ ಡಾಟಾ. ಎಂಪ್ಲಾಯ್ಮೆಂಟ್ ಡಾಟಾ ಅಂದ್ರೆ ಏನು? ಎಂಪ್ಲಾಯ್ಮೆಂಟ್ ಡಾಟಾ ಬಿಡುಗಡೆ ಆದಾಗ ಪಾಸಿಟಿವ್ ಆದ್ರೆ ಏನಾಗುತ್ತೆ, ಹಾಗೆ ನೆಗೆಟಿವ್ ಬಂದ್ರೆ ಏನಾಗುತ್ತೆ, ಇದು ಫಾರೆಕ್ಸ್ ಟ್ರೇಡರ್ಸ್ಗೆ ಯಾವ ತರ ಹೆಲ್ಪ್ ಆಗುತ್ತೆ, ಜೊತೆಗೆ ಟ್ರೇಡರ್ಸ್ ಆದವರು ಏನೇನ್ ಬಿಗಿನರ್ಸ್ ಮಿಸ್ಟೇಕ್ಸ್ ಮಾಡ್ತಾರೆ ಅನ್ನೋದು ಇನ್ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಹಾಯ್, ನನ್ನ ಹೆಸರು ಬಿಪಿನ್ ದಾಸ್. ಎ ಟು ಝೆಡ್ ಫಾರೆಕ್ಸ್ ಟ್ರೇಡಿಂಗ್ ಲರ್ನಿಂಗ್ ಸೀರೀಸ್ಗೆ ಸ್ವಾಗತ. ಯಾರ್ಯಾರು ಈ ವಿಡಿಯೋ ಹೊಸದಾಗಿ ನೋಡ್ತಿದ್ದೀರಾ, ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ನಾವು ಏನೆಲ್ಲ ಪೋಸ್ಟ್ ಮಾಡ್ತೀವೋ ಅದೆಲ್ಲ ನಿಮ್ಮ ನೋಟಿಫಿಕೇಶನ್ ಆಗಿ ಬರುತ್ತೆ. ವಿಡಿಯೋಗೆ ಒಂದು ಲೈಕ್ ನ ಕೊಡೋದು ಮರಿಬೇಡಿ. ಸೊ ನಿಮ್ಮ ಒಂದು ಲೈಕ್ ಇಂದ ನಮಗೆ ಮತ್ತಷ್ಟು ವಿಡಿಯೋಗಳು ಮಾಡಕ್ಕೆ ಇದೇ ನಮ್ಮ ಮೋಟಿವೇಶನ್ ಆಗಿರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಲಿ ಯಾರಾದ್ರೂ ಟ್ರೇಡಿಂಗ್ ಕಲಿಬೇಕು ಅಂತ ಅನ್ಕೊಂಡಿದ್ರೆ ಅವರಿಗೆ ಧಾರಾಳವಾಗಿ ಈ ವಿಡಿಯೋನ ನೀವು ಶೇರ್ ಮಾಡಬಹುದು. ಮತ್ತೆ ನಾನು ಏನೇನ್ ಹೇಳ್ತೀನಿ ಅದನ್ನ ಇವತ್ತಿಂದನೇ ನೋಟ್ಸ್ ಮಾಡ್ತಾ ಹೋಗಿ, ಯಾಕಂತಂದ್ರೆ ನೀವು ವಿಡಿಯೋ ಮಾತ್ರ ನೋಡಿದ್ರೆ ಇಲ್ಲಿ ಪ್ರಾಫಿಟೇಬಲ್ ಟ್ರೇಡರ್ ಆಗಕ್ಕಾಗಲ್ಲ. ನಿಮ್ಮ ಡೆಡಿಕೇಶನ್, ಹಾರ್ಡ್ ವರ್ಕ್ ಹಾಗೆ ಪ್ರಾಕ್ಟೀಸ್, ಓಕೆನಾ? ನೀವು ಬರೀ ನೋಟ್ಸ್ ಬರೆದ್ರು ಇಲ್ಲಿ ಪ್ರಾಫಿಟೇಬಲ್ ಆಗಕ್ಕಾಗಲ್ಲ, ನೀವು ಪ್ರಾಕ್ಟೀಸ್ನು ಮಾಡ್ಬೇಕಾಗತ್ತೆ. ಸೊ ಇವತ್ತಿಂದನೇ ನೋಟ್ಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರು ಟ್ರೇಡಿಂಗ್ ಇನ್ ಡೀಟೇಲ್ ಆಗಿ ಕಲಿಬೇಕು ಅಂತಂದ್ರೆ ಮೇಲೆ ಪ್ಲೇ ಲಿಸ್ಟ್ ಹಾಕಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಈಗ ವಿಡಿಯೋಗೆ ಹೋಗೋಣ. ಇವತ್ತಿನ ಕಾನ್ಸೆಪ್ಟು ಎಂಪ್ಲಾಯ್ಮೆಂಟ್ ಡಾಟಾ. ಇವತ್ತಿಗೆ ಡೇ 65 ಆಯಿತು. ಸೊ ಎಂಪ್ಲಾಯ್ಮೆಂಟ್ ಡಾಟಾ ಏನಕ್ಕೆ ಯೂಸ್ ಆಗುತ್ತೆ, ಎಂಪ್ಲಾಯ್ಮೆಂಟ್ ಡಾಟಾ ಬಿಡುಗಡೆ ಆಗ್ಬೇಕಾದ್ರೆ ಟ್ರೇಡರ್ಸ್ ಏನೇನು ಮಾಡಬೇಕು ಅನ್ನೋದು ಇನ್ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ವಾಟ್ ಈಸ್ ಎಂಪ್ಲಾಯ್ಮೆಂಟ್ ಡಾಟಾ? ಎಂಪ್ಲಾಯ್ಮೆಂಟ್ ಡಾಟಾ ಅಂದರೆ ಏನು? ಎಂಪ್ಲಾಯ್ಮೆಂಟ್ ಡಾಟಾ ರೆಫರ್ಸ್ ಟು ರಿಪೋರ್ಟ್ ದಟ್ ಶೋ ಹೌ ಮೆನಿ ಪೀಪಲ್ ಆರ್ ವರ್ಕಿಂಗ್. ಎಂಪ್ಲಾಯ್ಮೆಂಟ್ ಡಾಟಾ ಏನು ರಿಪೋರ್ಟ್ನ ಶೋ ಮಾಡುತ್ತೆ ಅಂತಂದರೆ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ, ಹಾಗೆ ಹೌ ಮೆನಿ ನ್ಯೂ ಜಾಬ್ಸ್ ವೇರ್ ಕ್ರಿಯೇಟೆಡ್, ಎಷ್ಟು ಹೊಸ ಜಾಬ್ಸ್ಗಳು ಕ್ರಿಯೇಟ್ ಆಗಿದೆ, ದಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಇನ್ ಎ ಕಂಟ್ರಿ, ಅಂದರೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಏನಿದೆ ಅನ್ನೋದು ನಮಗೆ ಈ ಎಂಪ್ಲಾಯ್ಮೆಂಟ್ ಡಾಟಾ ಅನ್ನೋದು ತಿಳಿಸುತ್ತೆ. ಇನ್ ಸಿಂಪಲ್ ವರ್ಡ್ಸ್, ಎಂಪ್ಲಾಯ್ಮೆಂಟ್ ಡಾಟಾ ಟೆಲ್ಸ್ ಅಸ್ ಹೌ ಹೆಲ್ತಿ ಎ ಕಂಟ್ರೀಸ್ ಎಕಾನಮಿ ಈಸ್. ಅಂದರೆ ಒಂದು ಕಂಟ್ರಿದು ಎಕಾನಮಿ ಹೆಲ್ತಿ ಆಗಿದೆಯಾ ಇಲ್ವಾ ಅನ್ನೋದು ನಮಗೆ ಈ ಎಂಪ್ಲಾಯ್ಮೆಂಟ್ ಡಾಟಾ ಇಂದ ತಿಳ್ಕೊಬೋದು. ಸಿಂಪಲ್ ಮೀನಿಂಗ್ ನೋಡೋದಾದ್ರೆ, ಮೋರ್ ಪೀಪಲ್ ವರ್ಕಿಂಗ್ ಈಕ್ವಲ್ ಟು ಮೋರ್ ಮನಿ ಬೀಯಿಂಗ್ ಅರ್ನ್ಡ್. ಅಂದರೆ ತುಂಬ ಜನ ಕೆಲಸ ಮಾಡ್ತಿದ್ದಾರೆ ಅಂತಂದರೆ ದುಡ್ಡು ಏನಾಗುತ್ತೆ, ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವರೇನು ಮಾಡ್ತಾರೆ, ಅದನ್ನ ಸ್ಪೆಂಡಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇದರಿಂದ ಎಕಾನಮಿನೂ ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ಕೆಲಸನೇ ಇಲ್ಲ ಅಂತಂದರೆ ಸ್ಪೆಂಡಿಂಗ್ ಕಮ್ಮಿ ಮಾಡ್ತಾರೆ, ಹಾಗೆ ಸೇವಿಂಗ್ಸು ಮಾಡೋದನ್ನ ಬಿಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ಎಕಾನಮಿ ಅನ್ನೋದು ಸ್ಲೋ ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದರೆ ಗ್ರೋತಿಂಗ್ ಅನ್ನೋದು ಇರೋಲ್ಲ. ಓಕೆ, ಮೋರ್ ಮನಿ ಬೀಯಿಂಗ್ ಅರ್ನ್ಡ್, ಮೋರ್ ಸ್ಪೆಂಡಿಂಗ್. ನಾನು ಹೇಳ್ದಂಗೆ ನಿಮಗೆ 20,000 ಬರ್ತಿದೆ ಅಂತಂದರೆ ನೀವೇನು ಮಾಡ್ತೀರಾ, 20,000 ಇರಬೇಕಾದ್ರೆ ಓಕೆ ನನ್ನ ಜೊತೆಗೆ 20,000 ಬರ್ತಿದೆ, ನನ್ನ ಬೇಸಿಕ್ ನೀಡ್ಸಿಗೆ ಬೇಕಾಗಿರೋದು 5,000, ಇನ್ನು 15,000 ಇದೆ, ಅದರಲ್ಲಿ ಒಂದು 5,000 SIP ಮಾಡೋಣ, ಅಥವಾ ಇನ್ನೊಂದು 5,000 ತಗೋಗಿ ಬೇರೆ ಲ್ಯಾಂಡಲ್ಲಿ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡೋಣ, ಇನ್ನು 5,000ದಲ್ಲಿ ನಮಗೆ ನೀಡ್ಸ್ ಆ್ಯಂಡ್ ವಾಂಟ್ಸ್ ಏನಿದೆ ಅದನ್ನ ಮಾಡೋಣ ಅಂತ ಸ್ಪೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೋರ್ ಮನಿ ಸ್ಪೆಂಡಿಂಗ್ ಈಕ್ವಲ್ ಟು ಸ್ಟ್ರಾಂಗರ್ ಎಕಾನಮಿ. ಸೊ ಈ ಥರ ಸ್ಪೆಂಡ್ ಮಾಡ್ತಾ ಇದ್ದಾಗ ಎಕಾನಮಿ ಅನ್ನೋದು ಸ್ಟ್ರಾಂಗ್ ಆಗುತ್ತೆ. ಯಾಕಂದರೆ ನಾವು ಪರ್ಚೇಸ್ ಮಾಡೋ ಪ್ರತಿಯೊಂದು ನಮ್ಮ ಕಂಟ್ರಿದೇ ಆಗಿರೋದ್ರಿಂದ ಅಲ್ಲಿ ಏನಾಗುತ್ತೆ, ನಾವು ಟ್ರಾನ್ಸಾಕ್ಷನ್ ಆಗುತ್ತೆ, ನಾವು ತಗೊಳ್ಳೋದ್ರಿಂದ ಸೊ ಕಂಟ್ರಿ ಗ್ರೋ ಆಗುತ್ತೆ, ಕಂಟ್ರಿ ಗ್ರೋ ಆಗೋದ್ರಿಂದ ನಮ್ಮ ಎಕಾನಮಿ ಗ್ರೋ ಆಗುತ್ತೆ. ಸೊ ಈ ಥರ ಎಲ್ಲದಕ್ಕೂ ಒಂದೊಂದು ಇಂಟರ್ಲಿಂಕ್ ಆಗಿರುತ್ತೆ. ಓಕೆ, ನೆಕ್ಸ್ಟು ವೈ ಎಂಪ್ಲಾಯ್ಮೆಂಟ್ ಡಾಟಾ ಮ್ಯಾಟರ್ಸ್. ಯಾಕೆ ಎಂಪ್ಲಾಯ್ಮೆಂಟ್ ಡಾಟಾ ಅನ್ನೋದು ಮ್ಯಾಟರ್ ಆಗುತ್ತೆ ನೋಡೋದಾರೆ, ಎಂಪ್ಲಾಯ್ಮೆಂಟ್ ಈಸ್ ಎ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಇಂಡಿಕೇಟರ್ ಇನ್ ಫಂಡಮೆಂಟಲ್ ಅನಾಲಿಸಿಸ್. ಫಂಡಮೆಂಟಲ್ ಅನಾಲಿಸಿಸಲ್ಲಿ ನೀವು GDP ನೋಡಿದ್ರಿ, ಇನ್ಫ್ಲೇಷನ್ ನೋಡಿದ್ರಿ, ಇಂಟ್ರೆಸ್ಟ್ ರೇಟ್ಸ್ ನೋಡಿದ್ರಿ, ಅದೇ ಥರ ಎಂಪ್ಲಾಯ್ಮೆಂಟ್ ಡಾಟಾ ಅನ್ನೋದು ಒಂದು ಇಂಡಿಕೇಟರ್ ಆಗಿದೆ. ಓಕೆ, ಇಟ್ ಹೆಲ್ಪ್ಸ್ ಟ್ರೇಡರ್ಸ್ ಅಂಡರ್ಸ್ಟ್ಯಾಂಡ್ ಎಕನಾಮಿಕ್ ಗ್ರೋತ್, ಕನ್ಸ್ಯೂಮರ್ ಸ್ಪೆಂಡಿಂಗ್, ಬಿಸ್ನೆಸ್ ಆಕ್ಟಿವಿಟಿ, ಫ್ಯೂಚರ್ ಇಂಟ್ರೆಸ್ಟ್ ರೇಟ್ಸ್, ಕರೆನ್ಸಿ ಸ್ಟ್ರೆಂತ್. ಸೊ ಇದು ಟ್ರೇಡರ್ಸಿಗೆ ಯಾವ ಥರ ಟ್ರೇಡರ್ಸಿಗೆ ಯಾವ ಥರ ಹೆಲ್ಪ್ ಆಗುತ್ತೆ ಅಂತಂದರೆ, ಎಕನಾಮಿಕ್ ಗ್ರೋತ್ ನೋಡೋಕೆ ಹೆಲ್ಪ್ ಆಗುತ್ತೆ, ಕನ್ಸ್ಯೂಮರ್ ಸ್ಪೆಂಡಿಂಗ್ ಏನಾಗ್ತಿದೆ ಅಂತ ನೋಡೋಕೆ ಹೆಲ್ಪ್ ಆಗುತ್ತೆ, ಹಾಗೆ ಬಿಸ್ನೆಸ್ ಆಕ್ಟಿವಿಟೀಸ್ ಏನೇನು ನಡೀತಿದೆ ಅಂತ ನೋಡೋಕೆ ಹೆಲ್ಪ್ ಆಗುತ್ತೆ, ಹಾಗೆ ಫ್ಯೂಚರ್ ಇಂಟ್ರೆಸ್ಟ್ ರೇಟ್ಸ್ ಏನು ಬರ್ಬೋದು ಅಂತ ಪ್ರೆಡಿಕ್ಟ್ ಮಾಡೋಕ್ಕೆ ಇದು ಹೆಲ್ಪ್ ಆಗುತ್ತೆ, ಹಾಗೆ ಕರೆನ್ಸಿ ಸ್ಟ್ರೆಂತ್ನ ನೋಡೋಕ್ಕೋಸ್ಕರ ನಾವು ಎಂಪ್ಲಾಯ್ಮೆಂಟ್ ಡಾಟಾನ ನೋಡಬೇಕಾಗುತ್ತೆ. ಓಕೆ, ಸ್ಟ್ರಾಂಗ್ ಎಂಪ್ಲಾಯ್ಮೆಂಟ್ ಡಾಟಾ. ಇವಾಗ ಎಂಪ್ಲಾಯ್ಮೆಂಟ್ ಡಾಟಾ ಏನಾದರೂ ಸ್ಟ್ರಾಂಗ್ ಇದ್ದರೆ ಏನಾಗುತ್ತೆ ನೋಡೋಣ. ವೆನ್ ಜಾಬ್ ನಂಬರ್ ಆರ್ ಸ್ಟ್ರಾಂಗ್, ಸೊ ಜಾಬ್ ನಂಬರ್ಸು ಯಾವಾಗಾದರೂ ಸ್ಟ್ರಾಂಗ್ ಆದರೆ ಮೋರ್ ಪೀಪಲ್ ಹ್ಯಾವ್ ಜಾಬ್ಸ್. ಸೊ ತುಂಬ ಜನ ಕೆಲಸ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಮೋರ್ ಇನ್ಕಮ್ ಇಸ್ ಜನರೇಟೆಡ್. ಸೊ
ಎಲ್ಲರಿಗೂ ಕೆಲಸ ಇರಬೇಕಾದ್ರೆ ಇನ್ಕಮ್ ಅನ್ನೋದು ಜನರೇಟ್ ಆಗ್ತಿದೆ ಅಂತ ನಮಗೆ ಗೊತ್ತಾಗುತ್ತೆ. ಕನ್ಸ್ಯೂಮರ್ ಸ್ಪೆಂಡಿಂಗ್ ಇನ್ಕ್ರೀಸಸ್. ಸೊ ಇದರಿಂದ ಇವರು ಏನು ಮಾಡ್ತಾರೆ, ಸ್ಪೆಂಡಿಂಗ್ ಜಾಸ್ತಿ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ಎಕಾನಮಿ ಅನ್ನೋದು ಗ್ರೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ರಿಸಲ್ಟ್ ನೋಡಿದರೆ ಕರೆನ್ಸಿ ಆಫ್ಟನ್ ಬಿಕಮ್ ಸ್ಟ್ರಾಂಗರ್. ಸೊ ಕರೆನ್ಸಿ ಅನ್ನೋದು ಸ್ಟ್ರಾಂಗ್ ಆಗುತ್ತೆ. ಗೊತ್ತಾಯ್ತಾ? ಇವಾಗ ಸ್ಟ್ರಾಂಗ್ ಎಂಪ್ಲಾಯ್ಮೆಂಟ್ ಡಾಟಾ ಬಂದರೂ ನಮಗೆ ಕರೆನ್ಸಿ ಸ್ಟ್ರಾಂಗ್ ಆಗುತ್ತೆ. ಅದೇ ಸ್ಟ್ರಾಂಗ್ GDP ಬಂದರೂ ಕರೆನ್ಸಿ ಸ್ಟ್ರಾಂಗ್ ಆಗುತ್ತೆ. ಅದೇ ಸ್ಟ್ರಾಂಗ್ ಇನ್ಫ್ಲೇಷನ್ ಬಂದರೂ ಕರೆನ್ಸಿ ಸ್ಟ್ರಾಂಗ್ ಆಗುತ್ತೆ. ಅದೇ ಥರ ಇಂಟ್ರೆಸ್ಟ್ ರೇಟ್ ಹೈಕ್ ಆದರೂ ನಮಗೆ ಕರೆನ್ಸಿ ಸ್ಟ್ರಾಂಗ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಸೊ ಇದು ಎಲ್ಲ ಒಂದೊಂದಕ್ಕೂ ಒಂದೊಂದು ಇಂಟರ್ಲಿಂಕ್ ಆಗಿರುತ್ತೆ. ಅದೇ ಥರ ವೀಕ್ ಎಂಪ್ಲಾಯ್ಮೆಂಟ್ ಡಾಟಾ. ಇವಾಗ ಏನಾದರೂ ಎಂಪ್ಲಾಯ್ಮೆಂಟ್ ಡಾಟಾ ವೀಕ್ ಆಗಿ ಬಂದರೆ, ವೆನ್ ಜಾಬ್ ನಂಬರ್ಸ್ ಆರ್ ವೀಕ್. ಸೊ ಜಾಬ್ ನಂಬರ್ಸು ವೀಕ್ ಆದಾಗ ಏನಾಗುತ್ತೆ ಅಂದರೆ ಫ್ಯೂವರ್ ಜಾಬ್ಸ್ ಕ್ರಿಯೇಟೆಡ್. ಸೊ ಕೆಲವೊಬ್ರಿಗೆ ಮಾತ್ರ ಜಾಬ್ಸ್ ಅನ್ನೋದು ಸಿಗುತ್ತೆ. ಲೋವರ್ ಸ್ಪೆಂಡಿಂಗ್ ಅನ್ನೋದು ಕಟ್ ಡೌನ್ ಮಾಡ್ತಾರೆ. ಬಿಕಾಸ್ ಆಫ್ ನಮಗೆ ಅರ್ನಿಂಗ್ ಬರ್ತಿಲ್ಲ ಅಂತಂದರೆ ಸ್ಪೆಂಡಿಂಗ್ ಎಲ್ಲಿ ಮಾಡ್ತೀವಿ ಅಲ್ವಾ? ಸೊ ಸ್ಲೋವರ್ ಎಕಾನಮಿ ಗ್ರೋತ್. ಇದರಿಂದ ಏನಾಗುತ್ತೆ, ಎಕಾನಮಿ ಅನ್ನೋದು ಸ್ಲೋ ಆಗಿ ಗ್ರೋತ್ ಆಗುತ್ತೆ, ಫಾಸ್ಟ್ ಆಗಿರಲ್ಲ. ಹಾಗೆ ಎಕನಾಮಿಕ್ ಕನ್ಸರ್ನ್ ಇನ್ಕ್ರೀಸಸ್. ಸೊ ಎಕನಾಮಿಕ್ ಕನ್ಸರ್ನ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಓಕೆ, ರಿಸಲ್ಟ್ ನೋಡಿದರೆ ಕರೆನ್ಸಿ ಮೇ ವೀಕನ್. ಇಲ್ಲಿ ಕರೆನ್ಸಿ ಏನಾಗುತ್ತೆ, ವೀಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಎಂಪ್ಲಾಯ್ಮೆಂಟ್ ಡಾಟಾ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಯ್ತಲ್ಲ. ಇದು ನಮಗೆ ಮೇಯ್ನಾಗಿ ನೋಡಬೇಕಾಗಿರೋದು ಯು ಎಸ್ ಕಂಟ್ರಿದು ಎಂಪ್ಲಾಯ್ಮೆಂಟ್ ಡಾಟಾ ಏನಾಗ್ತಿದೆ ಅಂತ. ಓಕೆ, ಸೊ ಫಾರೆಕ್ಸ್ ಟ್ರೇಡರ್ಸ್ ಆಗಿರೋದ್ರಿಂದ ನಮಗೆ ಮ್ಯಾಟ್ರ್ ಆಗೋದು US. ನಮಗೆ ಇಂಡಿಯಾದೇನು ಮ್ಯಾಟ್ರ್ ಆಗಲ್ಲ. ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಮಾಡೋದಾದರೆ ನಾವು ಇಂಡಿಯನ್ ಮಾರ್ಕೆಟ್ದು ನೋಡಬೇಕಾಗುತ್ತೆ. ಓಕೆ, ನೆಕ್ಸ್ಟು ಇಂಪಾರ್ಟೆಂಟ್ ಎಂಪ್ಲಾಯ್ಮೆಂಟ್ ರಿಪೋರ್ಟ್ಸು. ಯಾವ್ಯಾವುದು ಇಂಪಾರ್ಟೆಂಟ್ ರಿಪೋರ್ಟ್ಸ್ ಅಂತ ನೋಡಿದರೆ, ನಾನ್ ಫಾರ್ಮ್ ಪೇರೋಲ್, ಅದನ್ನ ನಾವು NFP ಅಂತ ಕರಿತೀವಿ. ಓಕೆ, ಅದೇ ಥರ ಸೆಕೆಂಡ್ ಒನ್ನು ಅನ್ಎಂಪ್ಲಾಯ್ಮೆಂಟ್ ರೇಟು, ಹಾಗೆ ಥರ್ಡ್ ಒನ್ನು ಅವರೇಜ್ ಅರ್ಲಿ ಅರ್ನಿಂಗ್ಸು. ಸೊ ಇದು ಮೂರುವೇ ಎಂಪ್ಲಾಯ್ಮೆಂಟ್ ರಿಪೋರ್ಟ್ಸಲ್ಲಿ ಇಂಪಾರ್ಟೆಂಟ್ ಆಗಿರೋದು. ಓಕೆ, NFP ಮತ್ತು ಅನ್ಎಂಪ್ಲಾಯ್ಮೆಂಟ್ ರೇಟ್, ಹಾಗೆ ಅವರೇಜ್ ಅವರ್ಲಿ ಅರ್ನಿಂಗ್ಸ್. ಅಂದರೆ ಒಂದು ಅವರಿಗೆ ಎಷ್ಟು ಅರ್ನಿಂಗ್ ಸಿಗ್ತಾ ಇದೆ ಅನ್ನೋದು ತಿಳ್ಕೊಳ್ಳೋಕ್ಕೆ ಇದು ಮೂರು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಅದರಲ್ಲಿ ಫಸ್ಟ್ ಒನ್ನು ನಾನ್ ಫಾರ್ಮ್ ಪೇರೋಲ್, NFP ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ದಿ ಮೋಸ್ಟ್ ಇಂಪಾರ್ಟೆಂಟ್ ಎಂಪ್ಲಾಯ್ಮೆಂಟ್ ರಿಪೋರ್ಟ್ ಇನ್ ಫಾರೆಕ್ಸಲ್ಲಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಎಂಪ್ಲಾಯ್ಮೆಂಟ್ ರಿಪೋರ್ಟ್ ಆಗಿರುತ್ತೆ. ರಿಲೀಸ್ಡ್ ಇನ್ USA ಎವ್ರಿ ಮಂತ್. ಸೊ ಇದೇನಾಗುತ್ತೆ, USA ಪ್ರತಿ ಮಂತು ಬಿಡುಗಡೆ ಆಗುತ್ತೆ NFP ಅನ್ನೋದು. ಮೆಜರ್ಸ್ ನಂಬರ್ಸ್ ಆಫ್ ನ್ಯೂ ಜಾಬ್ಸ್ ಕ್ರಿಯೇಟೆಡ್. ಸೊ ಇದು ಏನನ್ನ ಮೆಜರ್ ಮಾಡುತ್ತೆ ಅಂತಂದರೆ ಎಷ್ಟು ಹೊಸ ಜಾಬ್ಸ್ಗಳು ಕ್ರಿಯೇಟ್ ಆಗಿದೆ ಅನ್ನೋದು ನಮಗೆ ಮೆಜರ್ ಮಾಡಿ ತಿಳಿಸುತ್ತೆ. ಹಾಗೆ ಎಕ್ಸ್ಕ್ಲೂಡ್ಸ್ ಫಾರ್ಮ್ ವರ್ಕರ್ಸ್, ಮಿಲಿಟರಿ ಪರ್ಸನಲ್, ಗೌರ್ಮೆಂಟ್ ಆಫೀಷಿಯಲ್ಸ್. ಸೊ ಇದಿಷ್ಟನ್ನ ಬಿಟ್ಬಿಟ್ಟು ಬಾಕಿ ಎಷ್ಟು ಜಾಬ್ ಕ್ರಿಯೇಟ್ ಆಗ್ತಿದೆ ಅನ್ನೋದು ನಮಗೆ ಮೆಜರ್ ಮಾಡಿ ತೋರಿಸೋದೆ NFP. ಓಕೆ, ನಾನ್ ಫಾರ್ಮ್ ಪೇರೋಲ್. ಸೊ ಇದು ಪ್ರತಿ ಮಂತು ಬರುತ್ತೆ. ಓಕೆನಾ? ನೆಕ್ಸ್ಟ್ ನೋಡಿದರೆ ಅನ್ಎಂಪ್ಲಾಯ್ಮೆಂಟ್ ರೇಟು. ಸೊ ಅನ್ಎಂಪ್ಲಾಯ್ಮೆಂಟ್ ರೇಟು ಎಷ್ಟಿದೆ ಅಂತ ಗೊತ್ತಾಗೋಕ್ಕೆ, ಮೆಜರ್ಸ್ ಪರ್ಸೆಂಟೇಜ್ ಆಫ್ ಪೀಪಲ್ ಆ್ಯಕ್ಟಿವಿಟಿ ಲುಕಿಂಗ್ ಫಾರ್ ಜಾಬ್ಸ್ ಬಟ್ ಅನೇಬಲ್ ಟು ಫೈಂಡ್ ವರ್ಕ್. ಸೊ ಅನ್ಎಂಪ್ಲಾಯ್ಮೆಂಟ್ ಅಂತಂದರೆ ತುಂಬ ಜನ ಜಾಬಿಗೋಸ್ಕರ ಹುಡುಕ್ತಿರ್ತಾರೆ, ಬಟ್ ಜಾಬ್ ಅವ್ರಿಗೆ ಸಿಗ್ತಾ ಇರಲ್ಲ. ಸೊ ಇದು ಎಷ್ಟು % ಜನಕ್ಕೆ ಸಿಗ್ತಾ ಇಲ್ಲ ಅನ್ನೋದನ್ನೇ ನಾವು ಅನ್ಎಂಪ್ಲಾಯ್ಮೆಂಟ್ ರೇಟ್ ಅಂತ ಕರೆಯೋದು. ಎಕ್ಸಾಂಪಲು, ಅನ್ಎಂಪ್ಲಾಯ್ಮೆಂಟ್ ರೇಟು 3%. ಇವಾಗ USA ಅನ್ಎಂಪ್ಲಾಯ್ಮೆಂಟ್ ಪರ್ಸೆಂಟು 3% ಅಂತ ಅಂದ್ಕೊಳ್ಳಿ. ವೆರಿ ಹೆಲ್ತಿ ಎಕಾನಮಿ. ಸೊ ಎಕಾನಮಿ ಅನ್ನೋದು ಹೆಲ್ತಿ ಆಗಿರುತ್ತೆ. ಎಕ್ಸಾಂಪಲು, ಅನ್ಎಂಪ್ಲಾಯ್ಮೆಂಟ್ ರೇಟ್ 8%. ಸೊ ನೋಡಿ, ಅನ್ಎಂಪ್ಲಾಯ್ಮೆಂಟು ಇನ್ಕ್ರೀಸ್ ಆಯ್ತಿದ್ದಂಗೆ ಎಕಾನಮಿ ವೀಕ್ ಆಗ್ತಾ ಹೋಗುತ್ತೆ. ಓಕೆ, ಅನ್ಎಂಪ್ಲಾಯ್ಮೆಂಟ್ ಯಾವತ್ತೂ ಕಮ್ಮಿಲೇ ಇರಬೇಕು. ಯಾವತ್ತು ಜಾಬ್ಗಳೆಲ್ಲ ಚೆನ್ನಾಗಿ ಕ್ರಿಯೇಟ್ ಆಗ್ತಿದೆ ಅಂದಾಗ ಎಕಾನಮಿ ಸ್ಟ್ರಾಂಗ್ ಆಗಿರುತ್ತೆ. ಜಾಬ್ಸ್ ಏನು ಸಿಗ್ತಿಲ್ಲ ಅಂತಂದಾಗ ಸ್ಪೆಂಡಿಂಗ್ ಕಮ್ಮಿ ಆಗುತ್ತೆ. ಸ್ಪೆಂಡಿಂಗ್ ಕಮ್ಮಿ ಆದರೆ ಎಕಾನಮಿಕ್ ಗ್ರೋತ್ ಅನ್ನೋದು ಕಮ್ಮಿ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಎಕಾನಮಿಕ್ ವೀಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ನೆಕ್ಸ್ಟು ಅವರೇಜ್ ಅರ್ಲಿ ಅರ್ನಿಂಗ್ಸ್. ಅಂದರೆ ಒಂದು ಅವರಿಗೆ ಅವರೇಜ್ ಆಗಿ ಎಷ್ಟು ಅರ್ನಿಂಗ್ಸ್ ಬರ್ತಾ ಇದೆ ಅಂತ ಅನ್ನೋದು ನೋಡ್ತೀವಿ. ಇದು ಮೆಜರ್ಸ್ ಹೌ ಮಚ್ ವರ್ಕರ್ಸ್ ಅರ್ನ್ ಪರ್ ಅವರ್. ಸೊ ಎಷ್ಟು ಜನ ವರ್ಕರ್ಸು ಪರ್ ಅವರಿಗೆ ಎಷ್ಟು ಅರ್ನ್ ಮಾಡ್ತಾ ಇದ್ದಾರೆ ಅನ್ನೋದು ತಿಳಿಸುತ್ತೆ. ಹೈಯರ್ ವೇಜಸ್ ಕ್ಯಾನ್ ಲೀಡ್ ಟು ಹೈಯರ್ ಇನ್ಫ್ಲೇಷನ್, ಸ್ಟ್ರಾಂಗರ್ ಎಕಾನಮಿ. ಸೊ ಹೈಯರ್ ಪೇಮೆಂಟ್ ಸಿಗ್ತಾ ಇದೆ. ಇವಾಗ 20,000 ಪ್ಲೇಸಲ್ಲಿ ನಿಮಗೆ ಪರ್ ಅವರಿಗೆ ನಿಮಗೆ ಒಂದು ₹1,000 ಸಿಗ್ತಿದೆ ಅಂತಂದರೆ ನಿಮ್ಮ ಸ್ಪೆಂಡಿಂಗ್ ಅನ್ನೋದು ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಸ್ಪೆಂಡಿಂಗ್ ಜಾಸ್ತಿ ಆದಾಗ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಇನ್ಫ್ಲೇಷನ್ ಜಾಸ್ತಿ ಆದಾಗ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗುತ್ತೆ. ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗೋದ್ರಿಂದ GDP ಚೆನ್ನಾಗಿ ಗ್ರೋತ್ ಆಗುತ್ತೆ. ಸೊ ಇದೆಲ್ಲದಕ್ಕೂ ಇಂಟರ್ಲಿಂಕ್ ಆಗಿರುತ್ತೆ. ಸೊ ಹೈಯರ್ ಇನ್ಫ್ಲೇಷನ್ ಬಂದರೆ ಏನಾಗುತ್ತೆ, ಸ್ಟ್ರಾಂಗ್ ಎಕಾನಮಿ ಆಗುತ್ತೆ. ಸೊ ಎಕಾನಮಿ ಅನ್ನೋದು ಸ್ಟ್ರಾಂಗ್ ಆಗುತ್ತೆ. ಓಕೆನಾ? ನೆಕ್ಸ್ಟು, ವೈ ಫಾರೆಕ್ಸ್ ಟ್ರೇಡರ್ಸ್ ವಾಚ್ ಎಂಪ್ಲಾಯ್ಮೆಂಟ್ ಡಾಟಾ. ಫಾರೆಕ್ಸ್ ಟ್ರೇಡರ್ಸು ಯಾಕೆ ಎಂಪ್ಲಾಯ್ಮೆಂಟ್ ಡಾಟಾನ ನೋಡಬೇಕು? ಎಂಪ್ಲಾಯ್ಮೆಂಟ್ ಅಫೆಕ್ಟ್ಸ್ GDP, ಇನ್ಫ್ಲೇಷನ್, ಇಂಟ್ರೆಸ್ಟ್ ರೇಟ್ಸ್, ಕರೆನ್ಸಿ ವ್ಯಾಲ್ಯೂ. ದಿಸ್ ಮೇಕ್ಸ್ ಇಟ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಮಾರ್ಕೆಟ್ ಮೂವಿಂಗ್ ಇವೆಂಟ್ಸ್. ಸೊ ಎಂಪ್ಲಾಯ್ಮೆಂಟ್ ಯಾವ್ಯಾವ್ದಕ್ಕೆ ಅಫೆಕ್ಟ್ ಆಗುತ್ತೆ ಅಂತಂದರೆ GDPಗೆ ಅಫೆಕ್ಟ್ ಆಗುತ್ತೆ, ಇನ್ಫ್ಲೇಷನ್ಗೆ ಅಫೆಕ್ಟ್ ಆಗುತ್ತೆ, ಇಂಟ್ರೆಸ್ಟ್ ರೇಟ್ಸಿಗೆ ಎಫೆಕ್ಟ್ ಆಗುತ್ತೆ, ಹಾಗೆ ಕರೆನ್ಸಿ ವ್ಯಾಲ್ಯೂಗೆ ಎಫೆಕ್ಟ್ ಆಗುತ್ತೆ. ಯಾಕೆಂತಂದರೆ ಇವಾಗ ಎಂಪ್ಲಾಯ್ಮೆಂಟ್ ರೇಟು ಚೆನ್ನಾಗಿದೆ ಅಂತ ಅಂದ್ಕೊಳ್ಳಿ. ಸೊ GDP ಚೆನ್ನಾಗಿ ಗ್ರೋತ್ ಆಗುತ್ತೆ. ಸೊ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ, ಇಂಟ್ರೆಸ್ಟ್ ರೇಟು ಚೆನ್ನಾಗಿ ಬರುತ್ತೆ. ಸೊ ಇಂಟ್ರೆಸ್ಟ್ ರೇಟ್ಸ್ ಚೆನ್ನಾಗಿ ಇರೋದ್ರಿಂದ ನಮ್ಮ ಕರೆನ್ಸಿ ವ್ಯಾಲ್ಯೂ ಸ್ಟ್ರಾಂಗ್ ಆಗುತ್ತೆ. ಸೊ ಇದೆಲ್ಲ
ಇಂಪಾರ್ಟೆಂಟ್ ಆಗಿರುತ್ತೆ. ದಿಸ್ ಮೇಕ್ಸ್ ಇಟ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಮಾರ್ಕೆಟ್ ಮೂವಿಂಗ್ ಇವೆಂಟ್ಸ್. ಸೊ ಇದೆಲ್ಲ ಮಾರ್ಕೆಟ್ ಮೂವ್ಮೆಂಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವ ಮೂವಿಂಗ್ ಇವೆಂಟ್ಸ್. ಓಕೆ, ನೆಕ್ಸ್ಟು ಎಂಪ್ಲಾಯ್ಮೆಂಟ್ ಆ್ಯಂಡ್ ಕರೆನ್ಸಿ ಸ್ಟ್ರೆಂತ್. ಎಂಪ್ಲಾಯ್ಮೆಂಟಿಗೂ ಕರೆನ್ಸಿ ಸ್ಟ್ರೆಂತಿಗೂ ಇರೋ ಡಿಫ್ರೆನ್ಸ್ ನೋಡಿದರೆ, ಸ್ಟ್ರಾಂಗ್ ಎಂಪ್ಲಾಯ್ಮೆಂಟ್, ಇವಾಗ ಏನಾದ್ರು ಎಂಪ್ಲಾಯ್ಮೆಂಟ್ ರೇಟು ಸ್ಟ್ರಾಂಗ್ ಆಗಿತ್ತು ಅಂತ ಅಂದ್ಕೊಳ್ಳಿ, ಜಾಬ್ಸ್ ಇಂಕ್ರೀಸು, ಸ್ಪೆಂಡಿಂಗ್ ಇಂಕ್ರೀಸು, ಗ್ರೋತ್ ಇಂಕ್ರೀಸು, ಹಾಗೆ ಇಂಟ್ರೆಸ್ಟ್ ರೇಟ್ಸ್ ಎಕ್ಸ್ಪೆಕ್ಟೇಷನ್ಸು, ಸ್ಟ್ರಾಂಗ್ ಕರೆನ್ಸಿ. ಸೊ ಸ್ಟ್ರಾಂಗ್ ಎಂಪ್ಲಾಯ್ಮೆಂಟ್ ಇರೋದ್ರಿಂದ ಏನಾಗುತ್ತೆ, ಸ್ಟ್ರಾಂಗ್ ಜಾಬ್ಸ್ ಅಂದರೆ ಜಾಬ್ಸ್ಗಳು ಇಂಕ್ರೀಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಎಲ್ರಿಗೂ ಕೆಲಸಗಳು ಸಿಗ್ತಾ ಇರುತ್ತೆ. ಎಲ್ರಿಗೂ ಕೆಲಸಗಳು ಸಿಗ್ಬೇಕಾದ್ರೆ ಏನು ಮಾಡ್ತಾರೆ, ಎಲ್ಲ ಸ್ಪೆಂಡಿಂಗ್ ಮಾಡೋ ಕಡೆ ಸ್ಪೆಂಡಿಂಗ್ ಕಡೆ ಗಮನ ಕೊಡ್ತಾರೆ. ಸೊ ಸ್ಪೆಂಡಿಂಗ್ ಇಂಕ್ರೀಸ್ ಆಗುತ್ತೆ. ಹಾಗೆ ನೆಕ್ಸ್ಟ್ ನೋಡೋದಾದರೆ ಗ್ರೋತ್ ಇಂಕ್ರೀಸ್ ಆಗುತ್ತೆ. ಸೊ ಸ್ಪೆಂಡಿಂಗ್ ಇಂಕ್ರೀಸ್ ಆದಂಗೆ ಗ್ರೋತ್ ಕಡೆ ಗಮನ ಕೊಡ್ತಾರೆ. ಸೊ ಗ್ರೋತ್ ಇಂಕ್ರೀಸ್ ಆಗುತ್ತೆ. ಗ್ರೋತ್ ಇಂಕ್ರೀಸ್ ಆದಂಗೆ ಏನಾಗುತ್ತೆ, ಇಂಟ್ರೆಸ್ಟ್ ರೇಟ್ ಎಕ್ಸ್ಪೆಕ್ಟೇಷನ್ಸು. ಸೊ ಇಂಟ್ರೆಸ್ಟ್ ರೇಟ್ಸ್ಗಳಿಂದ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇನ್ನು ಇಂಟ್ರೆಸ್ಟ್ ರೇಟು ಹೈಕ್ ಆಗಿರುತ್ತೆ. ಓಕೆ, ಸ್ಟ್ರಾಂಗ್ ಎಂಪ್ಲಾಯ್ಮೆಂಟ್ ಡಾಟಾ ಇದ್ದಾಗ. ಅದೇ ಥರ ವೀಕ್ ಎಂಪ್ಲಾಯ್ಮೆಂಟ್ ಬಂದರೆ ಜಾಬ್ಸ್ ರೆಡ್ಯೂಸ್ ಆಗುತ್ತೆ, ಹಾಗೆ ಸ್ಪೆಂಡಿಂಗು ರೆಡ್ಯೂಸ್ ಆಗುತ್ತೆ, ಹಾಗೆ ಗ್ರೋತು ರೆಡ್ಯೂಸ್ ಆಗುತ್ತೆ, ಇಂಟ್ರೆಸ್ಟ್ ರೇಟು ಎಕ್ಸ್ಪೆಕ್ಟೇಷನ್ಸ್ಗಿಂತ ಕಟ್ ಆಗುತ್ತೆ. ಓಕೆ, ಸೊ ವೀಕ್ ಕರೆನ್ಸಿ ಆಗುತ್ತೆ. ಓಕೆ, ಅದೇ ಸ್ಟ್ರಾಂಗ್ ಎಂಪ್ಲಾಯ್ಮೆಂಟ್ ಡಾಟಾ ಇದ್ದರೆ ಸ್ಟ್ರಾಂಗ್ ಕರೆನ್ಸಿ ಆಗುತ್ತೆ, ವೀಕ್ ಎಂಪ್ಲಾಯ್ಮೆಂಟ್ ಡಾಟಾ ಇದ್ದರೆ ವೀಕ್ ಕರೆನ್ಸಿ ಆಗುತ್ತೆ. ಅರ್ಥ ಆಗ್ತಿದೆಯಾ? ನೆಕ್ಸ್ಟು ಎಂಪ್ಲಾಯ್ಮೆಂಟ್ ಡಾಟಾ ಎಕ್ಸಾಂಪಲು. ಇವಾಗ ಎಂಪ್ಲಾಯ್ಮೆಂಟ್ ಡಾಟಾದ ಒಂದು ಎಕ್ಸಾಂಪಲ್ ನೋಡೋಣ. ಎಕ್ಸ್ಪೆಕ್ಟೆಡ್ ನ್ಯೂ ಜಾಬ್ಸ್ 1,50,000. ಇವಾಗ ಎಕ್ಸ್ಪೆಕ್ಟ್ ಮಾಡಿರೋದು, ಟ್ರೇಡರ್ಸ್ ಆದರೂ ನಾವುಗಳೆಲ್ಲ ನೋಡ್ತಾ ಇರ್ತೀವಿ ಫಾರೆಕ್ಸ್ ಫ್ಯಾಕ್ಟ್ರಿನ. ಸೊ ನಾವು ಎಕ್ಸ್ಪೆಕ್ಟ್ ಮಾಡ್ತಿರೋದು 1,50,000 ಜನಕ್ಕೆ ಜಾಬ್ ಸಿಗ್ಬೋದು ಅಂತ. ಆ್ಯಕ್ಚುಯಲ್ ನ್ಯೂ ಜಾಬ್ಸ್ 3 lakhs. ಓಕೆ, ಆ್ಯಕ್ಚುಯಲ್ ಜಾಬ್ ಸಿಕ್ಕಿರೋದು 3 lakhs ಪೀಪಲ್ಸ್ಗೆ. ಸೊ ಮಚ್ ಬೆಟರ್ ದೆನ್ ಎಕ್ಸ್ಪೆಕ್ಟೆಡ್. ನಾವು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಜಾಸ್ತಿ ಏನು ಜಾಬ್ಸ್ಗಳು ಕ್ರಿಯೇಟ್ ಆಗಿದೆ. ಸೊ ಇದರಿಂದ ಏನಾಗುತ್ತೆ, ಪಾಸಿಟಿವ್ ಸೈನ್ ಅಲ್ವಾ ನಮಗೆ. ಸೊ ಇದರಿಂದ ಮಾರ್ಕೆಟ್ ರಿಯಾಕ್ಷನ್ USD ಮೇ ಸ್ಟ್ರೆಂಥನ್. ಸೊ ಇದರಿಂದ USD ಸ್ಟ್ರಾಂಗ್ ಆಗುತ್ತೆ, ಬಿಕಾಸ್ ಎಕಾನಮಿ ಅಪಿಯರ್ ಸ್ಟ್ರಾಂಗರ್. ಸೊ ಇದರಿಂದ ಎಕಾನಮಿ ಅನ್ನೋದು ಸ್ಟ್ರಾಂಗ್ ಆಗುತ್ತೆ. ಯಾಕಂದರೆ ಇಲ್ಲಿ ನಮಗೆ ಗೊತ್ತಾಗ್ತಿದೆ, 1,50,000ದಿಂದ 3,00,000 ಜನಕ್ಕೆ, ನಾವು ಎಕ್ಸ್ಪೆಕ್ಟ್ ಮಾಡಿದ್ದು 1,50,000, ಬಟ್ ಜಾಬ್ಸ್ ಕ್ರಿಯೇಟ್ ಆಗಿರೋದು 3,00,000 ಜನಕ್ಕೆ ಅಂತಂದಾಗ ಸೊ ಎಲ್ರಿಗೂ ಕೆಲಸ ಸಿಗುತ್ತೆ. ಸೊ ಇದರಿಂದ ಸ್ಪೆಂಡಿಂಗ್ ಇಂಕ್ರೀಸ್ ಆಗುತ್ತೆ, ಅವ್ರ ಗ್ರೋತ್ ಇಂಕ್ರೀಸ್ ಆಗುತ್ತೆ, ಅದೇ ಥರ ಇಂಟ್ರೆಸ್ಟ್ ರೇಟ್ ಹೈಕ್ ಆಗುತ್ತೆ. ಸೊ ಇದೆಲ್ಲದರಿಂದ ಕರೆನ್ಸಿ ಏನಾಗುತ್ತೆ, ಸ್ಟ್ರಾಂಗ್ ಆಗುತ್ತೆ, ಜೊತೆಗೆ ಎಕಾನಮಿ ಅನ್ನೋದು ಸ್ಟ್ರೆಂಥನ್ ಆಗುತ್ತೆ. ಓಕೆ, ನೆಗೆಟಿವ್ ಎಕ್ಸಾಂಪಲ್. ಇವಾಗ ನೆಗೆಟಿವ್ ನೋಡೋಣ. ಎಕ್ಸ್ಪೆಕ್ಟೆಡ್ ಜಾಬ್ಸು 2,50,000. ಸೊ ಎಕ್ಸ್ಪೆಕ್ಟ್ ಮಾಡಿರೋದು 2,50,000 ಜಾಬ್ಸು ಬರ್ಬೋದು ಅಂತ, ಬಟ್ ಆ್ಯಕ್ಚುಯಲ್ ಜಾಬ್ಸು 50,000. ಬಟ್ ಬಂದಿದೆ 50,000 ಪೀಪಲ್ಸಿಗೆ ಅಷ್ಟೇ ಜಾಬ್ಸ್ ಇದೆ ಅಂತ. ಅವಾಗ ಏನಾಯಿತು, ನೆಗೆಟಿವ್ ಆಯ್ತಲ್ವಾ. ಸೊ ಮಚ್ ವರ್ಸ್ ದೆನ್ ಎಕ್ಸ್ಪೆಕ್ಟೆಡ್, ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ವರ್ಸ್ಟ್ ಆಗಿ ಬಂತು ಅಲ್ವಾ. ಮಾರ್ಕೆಟ್ ರಿಯಾಕ್ಷನ್ USD ಮೇ ವೀಕನ್. ಸೊ ಇದರಿಂದ USD ವೀಕ್ ಆಗುತ್ತೆ, ಬಿಕಾಸ್ ಎಕನಾಮಿಕ್ ಗ್ರೋತ್ ಅಪಿಯರ್ಸ್ ವೀಕರ್. ಸೊ ಇದರಿಂದ ಎಕಾನಮಿ ಗ್ರೋತ್ ಅನ್ನೋದು ವೀಕ್ ಆಗುತ್ತಾ ಬರುತ್ತೆ. ಸೊ ನೋಡಿ, ಎಕ್ಸ್ಪೆಕ್ಟೆಡ್ ಜಾಬ್ಸು 2,50,000, ಬಟ್ ಬಂದಿದ್ದು 50,000. ಸೊ ಇದರಿಂದ ಇದಕ್ಕಿಂತ ಇದು ಕಮ್ಮಿ ಇದೆ. ಸೊ ಇದರಿಂದ ಏನಾಯಿತು, ನಾವು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ವರ್ಸ್ಟಾಗಿ ಬಂತು ಅಲ್ವಾ. ಸೊ ಇದರಿಂದ USD ವೀಕ್ ಆಗುತ್ತೆ. USD ವೀಕ್ ಆದರೆ ಎಕಾನಮಿ ಅನ್ನೋದು ವೀಕ್ ಆಗುತ್ತೆ. ಓಕೆ, ನೆಕ್ಸ್ಟು ಎಂಪ್ಲಾಯ್ಮೆಂಟ್ ಡಾಟಾ ಆ್ಯಂಡ್ ಸೆಂಟ್ರಲ್ ಬ್ಯಾಂಕ್ಸ್. ಎಂಪ್ಲಾಯ್ಮೆಂಟ್ ಡಾಟಾಗೂ ಸೆಂಟ್ರಲ್ ಬ್ಯಾಂಕ್ಸಿಗೂ ಕನೆಕ್ಷನ್ ನೋಡೋದಾದರೆ, ಮೇಜರ್ ಸೆಂಟ್ರಲ್ ಬ್ಯಾಂಕ್ಸ್ ಮಾನಿಟರ್ ಎಂಪ್ಲಾಯ್ಮೆಂಟ್ ಕ್ಲೋಸ್ಲಿ. ಸೊ ಎಲ್ಲದನ್ನು ಎಂಪ್ಲಾಯ್ಮೆಂಟ್ ಡಾಟಾ ಆಗಲಿ, GDP ಆಗಲಿ, CPI ಆಗಲಿ, ಇನ್ಫ್ಲೇಷನ್ ಆಗಲಿ, ಇಂಟ್ರೆಸ್ಟ್ ರೇಟ್ಸ್ ಆಗಲಿ, ಇದೆಲ್ಲದನ್ನು ಮಾನಿಟರ್ ಮಾಡೋದೇ ಸೆಂಟ್ರಲ್ ಬ್ಯಾಂಕ್ಸು. ಯಾವ್ಯಾವ್ದು ನೋಡೋದಾರೆ, ಫೆಡ್ರಲ್ ರಿಸರ್ವ್, ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕು, ಬ್ಯಾಂಕ್ ಆಫ್ ಇಂಗ್ಲೆಂಡು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಇದೆಲ್ಲ ಒಂದೊಂದು ಕಂಟ್ರಿದು. ಇವಾಗ ಫೆಡ್ರಲ್ ರಿಸರ್ವು USA ಪ್ರತಿಯೊಂದನ್ನು ಮ್ಯಾನೇಜ್ ಮಾಡುತ್ತೆ. ಅದೇ ಯುರೋಪ್ ಸೆಂಟ್ರಲ್ ಬ್ಯಾಂಕು ಯುರೋಪ್ ಕಂಟ್ರಿದು ಎಲ್ಲ ಮ್ಯಾನೇಜ್ ಮಾಡುತ್ತೆ. ಅದೇ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಕಂಟ್ರಿದು ಎಲ್ಲ ಮ್ಯಾನೇಜ್ ಮಾಡುತ್ತೆ. ಅದೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮಾತ್ರ ಕಂಟ್ರೋಲ್ ಮಾಡುತ್ತೆ. ಓಕೆ, ಇದೆಲ್ಲ ಒಟ್ಟಿಗೆ ಸೇರಿ ಕಂಟ್ರೋಲ್ ಮಾಡಲ್ಲ. ಆಯಾಯ ಕಂಟ್ರಿದು ಆಯಾಯ ರಿಸರ್ವ್ ಬ್ಯಾಂಕ್ಗಳು ಕಂಟ್ರೋಲ್ ಮಾಡುತ್ತೆ. ಓಕೆ, ಸ್ಟ್ರಾಂಗ್ ಎಂಪ್ಲಾಯ್ಮೆಂಟ್ ಮೇ ಎಂಕರೇಜ್ ಇಂಟ್ರೆಸ್ಟ್ ರೇಟ್ಸ್. ಸೊ ಸ್ಟ್ರಾಂಗ್ ಎಂಪ್ಲಾಯ್ಮೆಂಟ್ ಏನಾದ್ರು ಬಂತು ಅಂತಂದರೆ ಇಂಟ್ರೆಸ್ಟ್ ರೇಟು ಇನ್ಕ್ರೀಸ್ ಆಗೋ ಚಾನ್ಸಸ್ ಇದೆ. ವೀಕ್ ಎಂಪ್ಲಾಯ್ಮೆಂಟ್ ಮೇ ಎಂಕರೇಜ್ ಡಿಕ್ರೀಸ್ ಇಂಟ್ರೆಸ್ಟ್ ರೇಟ್ಸ್. ಸೊ ವೀಕ್ ಎಂಪ್ಲಾಯ್ಮೆಂಟ್ ಬರ್ತಾ ಇದೆ ಅಂತಂದರೆ ಡಿಕ್ರೀಸ್ ಆಗೋ ಚಾನ್ಸಸ್ ಇದೆ, ಯಾವುದರಲ್ಲಿ, ಇಂಟ್ರೆಸ್ಟ್ ರೇಟಲ್ಲಿ. ಓಕೆ, ನೆಕ್ಸ್ಟ್ ನೋಡೋದಾರೆ ಎಂಪ್ಲಾಯ್ಮೆಂಟ್ ಪ್ಲಸ್ ಇನ್ಫ್ಲೇಷನ್ ಪ್ಲಸ್ ಇಂಟ್ರೆಸ್ಟ್ ರೇಟ್ಸ್. ಸೊ ಇದು ಮೂರಕ್ಕೂ ಇರೋ ಕನೆಕ್ಷನ್ ಏನು ಅಂತ ನೋಡಿದರೆ, ಸ್ಟ್ರಾಂಗ್ ಜಾಬ್ ರಿಪೋರ್ಟ್ಸ್, ಏನಾದ್ರು ಜಾಬ್ ರಿಪೋರ್ಟ್ಸು ಸ್ಟ್ರಾಂಗ್ ಆಗಿ ಬಂತು, ನಾವು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಹೈ ಬಂತು ಅಂತಂದರೆ ಮೋರ್ ಸ್ಪೆಂಡಿಂಗ್ ಅನ್ನೋದು ಜಾಸ್ತಿ ಆಗುತ್ತೆ. ಹೈಯರ್ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಹೈಯರ್ ಇಂಟ್ರೆಸ್ಟ್ ರೇಟ್ಸ್ ಪಾಸಿಬಲು. ಸೊ ಒಳ್ಳೆ ಇಂಟ್ರೆಸ್ಟ್ ರೇಟ್ಸ್ ಅನ್ನೋದು ಸಿಗುತ್ತೆ. ಸೊ ಕರೆನ್ಸಿ ಏನಾಗುತ್ತೆ, ಸ್ಟ್ರಾಂಗ್ ಆಗುತ್ತೆ. ಓಕೆ, ಸ್ಟ್ರಾಂಗ್ ಕರೆನ್ಸಿ. ಸೊ ಇದರಿಂದ ಡೈರೆಕ್ಷನ್ ಏನಿರುತ್ತೆ, ಬುಲ್ಲಿಶ್ ಇರುತ್ತೆ. ಓಕೆ, ಎಲ್ಲ ಕರೆನ್ಸಿ ಅಲ್ಲ, USD ಕರೆನ್ಸಿ. ಓಕೆ, ನೆಕ್ಸ್ಟು ಹೌ ಟ್ರೇಡರ್ಸ್ ರೀಡ್ ಎಂಪ್ಲಾಯ್ಮೆಂಟ್ ರಿಪೋರ್ಟ್ಸ್.
ಟ್ರೇಡರ್ಸ್ ಆದವರು ಯಾವ ಥರ ಎಂಪ್ಲಾಯ್ಮೆಂಟ್ ರಿಪೋರ್ಟ್ನ ರೀಡ್ ಮಾಡಬೇಕು. ದೇ ಕಂಪೇರ್ ಫೋರ್ಕಾಸ್ಟ್ ವರ್ಸಸ್ ಆ್ಯಕ್ಚುಯಲ್ ಡಾಟಾ. ನಾವು ಪ್ರತಿಯೊಂದು ನ್ಯೂಸ್ ನೋಡಬೇಕಾದ್ರೂ ಇಂಟ್ರೆಸ್ಟ್ ರೇಟ್ ಆಗಿರ್ಬೋದು, ಇನ್ಫ್ಲೇಷನ್ ಆಗಿರ್ಬೋದು, GDP ಆಗಿರ್ಬೋದು, CPI ಆಗಿರ್ಬೋದು, ಎಂಪ್ಲಾಯ್ಮೆಂಟ್ ಡಾಟಾ ಆಗಿರ್ಬೋದು. ಸೊ ಇದೆಲ್ಲ ನಾವು ನೋಡ್ಬೇಕಾದ್ರೆ ಫಸ್ಟ್ ನೋಡಬೇಕಾಗಿರೋದೆ ಫಾರ್ಕ್ಯಾಸ್ಟ್ ಏನಿದೆ ವರ್ಸಸ್ ಆ್ಯಕ್ಚುಯಲ್ ಡಾಟಾ ಏನಿದೆ. ಓಕೆ, ಫಾರ್ಕ್ಯಾಸ್ಟ್ ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿರೋದು, ಆ್ಯಕ್ಚುಯಲ್ ಅಂತಂದರೆ ಬರ್ತಾ ಇರೋ ರಿಸಲ್ಟು. ಓಕೆ, ಪ್ರೆಸೆಂಟ್ ಬರ್ತಾ ಇರೋ ರಿಸಲ್ಟ್. ಎಕ್ಸಾಂಪಲು, ಫಾರ್ಕ್ಯಾಸ್ಟು 20 lakhs ಜಾಬ್ಸ್ ಅಂತ ಅಂದ್ಕೊಳ್ಳಿ, ಬಟ್ ಆ್ಯಕ್ಚುಯಲ್ ಬಂದಿದ್ದು 35 lakhs ಜಾಬ್ಸು. ಓಕೆ, ಸೊ 35 lakhs ಜಾಬ್ಸ್ ಬಂತು, ಬೆಟರ್ ದೆನ್ ಎಕ್ಸ್ಪೆಕ್ಟೆಡ್. ನಾವು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಚೆನ್ನಾಗಿ ಬಂತು, ಯೂಶಲಿ ಬುಲ್ಲಿಶ್ ಫಾರ್ ದಿ ಕರೆನ್ಸಿ. ಸೊ ಇದರಿಂದ ಏನಾಗುತ್ತೆ, ನಾವು ಎಕ್ಸ್ಪೆಕ್ಟ್ ಮಾಡಿರೋಕ್ಕಿಂತ ಜಾಸ್ತಿ ಬಂದಾಗ ಕರೆನ್ಸಿ ಏನಾಗುತ್ತೆ, ಬುಲ್ಲಿಶ್ ಆಗುತ್ತೆ. ಅದೇ ಥರ ಎಂಪ್ಲಾಯ್ಮೆಂಟ್ ನ್ಯೂಸ್ ವಾಲೆಟಿಲಿಟಿ. ಸೊ ಎಂಪ್ಲಾಯ್ಮೆಂಟ್ ನ್ಯೂಸ್ ಬಂದಾಗ ವಾಲೆಟಿಲಿಟಿ ಹೇಗಿರುತ್ತೆ ನೋಡಿದರೆ, ಡ್ಯೂರಿಂಗ್ ಮೇಜರ್ ಎಂಪ್ಲಾಯ್ಮೆಂಟ್ ರಿಲೀಸಸ್, ಮೇಜರ್ ಆಗಿ ಎಂಪ್ಲಾಯ್ಮೆಂಟ್ ರಿಲೀಸ್ ಆಗೋ ಟೈಮಲ್ಲಿ ಹ್ಯೂಜ್ ವಾಲೆಟಿಲಿಟಿ ಬರುತ್ತೆ, ಅಂದರೆ ತುಂಬ ವಾಲೆಟೈಲ್ ಆಗಿರುತ್ತೆ ಫಾರೆಕ್ಸ್ ಮಾರ್ಕೆಟು. ಫಾಸ್ಟ್ ಪ್ರೈಸ್ ಮೂಮೆಂಟ್ಸ್ ಅನ್ನೋದು ಫಾಸ್ಟ್ ಆಗಿರುತ್ತೆ, ಸ್ಟಾಪ್ ಅಂಡ್ಸ್ ಆಗೋ ಚಾನ್ಸಸ್ಗಳಿದ್ದಾವೆ, ಹಾಗೆ ಸ್ಪ್ರೆಡ್ ವೈಡನಿಂಗ್. ಸೊ ಇದೆಲ್ಲದರಲ್ಲೂ ಸೇಮೆ, ಯಾವುದೇ ನ್ಯೂಸ್ ಬರ್ತಾ ಇದೆ ಅಂತಂದ್ರೂ ಇದು ಕಾಮನ್ ಆಗಿ ನಿಮಗೆ ಬಂದೇ ಬರುತ್ತೆ. ಓಕೆ, ಹ್ಯೂಜ್ ವಾಲೆಟಿಲಿಟಿ ಬರುತ್ತೆ, ಫಾಸ್ಟ್ ಪ್ರೈಸ್ ಮೂಮೆಂಟ್ಸ್ ಬರುತ್ತೆ, ಸ್ಟಾಪ್ ಅಂಡ್ಸ್ ಆಗೋ ಚಾನ್ಸಸ್ ಇದೆ, ಜೊತೆಗೆ ಸ್ಪ್ರೆಡ್ಸ್ ಅನ್ನೋದು ಹತ್ರಲ್ಲಿರೋದು 50-100 ಆಗೋ ಚಾನ್ಸಸ್ ಹೈ ಇದೆ. ಸೊ ಯಾವತ್ತೂ ನ್ಯೂಸ್ ಟ್ರೇಡಿಂಗ್ ಮಾಡೋಕ್ಕೆ ಹೋಗ್ಬಾರ್ದು. ರಿಸ್ಕ್ ಮ್ಯಾನೇಜ್ಮೆಂಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಸೊ ಇದನ್ನೆಲ್ಲ ನೀವು ಕಂಟ್ರೋಲ್ ಮಾಡಬೇಕು ಅಂದರೆ ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನ್ಯೂಸ್ ಟೈಮಲ್ಲಿ ಓಕೆ ಒಂದೇ ದಿನದಲ್ಲಿ ಕೋಟಿ ಮಾಡೋಣ ಅಂತ ಅಂದ್ಬಿಟ್ಟು 1 ಲಕ್ಷ ತಗೊಬಂದು ನ್ಯೂಸ್ ಟ್ರೇಡಿಂಗ್ ಹಾಕ್ಬಿಟ್ರೆ ಒಂದೇ ನಿಮಿಷದಲ್ಲಿ ಫ್ರಾಕ್ಷನ್ ಆಫ್ ಸೆಕೆಂಡ್ಸಲ್ಲೇ 1 ಲಕ್ಷ ಲಾಸ್ ಆಗೋ ಚಾನ್ಸಸ್ ಇದೆ. ಅದೇ ನಮ್ಮ ಡೈರೆಕ್ಷನ್, ನಾವು ಅಂದ್ಕೊಂಡಿದ್ದ ಡೈರೆಕ್ಷನಿಗೆ ಹೋಗುತ್ತೆ ಅಂತಂದರೆ ನಾವು 1 ಲಕ್ಷದಲ್ಲಿ 1 ಕೋಟಿ ಮೇಲೆ ಅರ್ನ್ ಮಾಡಿಬಿಟ್ಟಿರ್ತೀವಿ. ಓಕೆ, ಸೊ ಅಷ್ಟೇ ಡಿಫ್ರೆನ್ಸು. ರಿಸ್ಕ್ ಮಾಡೋಕ್ಕೆ ರೆಡಿ ಇದ್ದರೆ ಇಲ್ಲಿ ಪ್ರಾಫಿಟ್ಸು ಅದೇ ರೀತಿ ಇದೆ. ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಜಸ್ಟು 10,000 50,000 ಎಲ್ಲ ಹಾಕ್ಬಿಟ್ಟು ನ್ಯೂಸ್ ಟ್ರೇಡಿಂಗ್ ಮಾಡ್ತಾರೆ. ಓಕೆ, ನ್ಯೂಸ್ ಟ್ರೇಡಿಂಗ್ ಯಾಕೆ ಮಾಡ್ತಾರೆ ಅಂದರೆ ಬಿಗರ್ ದಿ ರಿಟರ್ನ್ಸ್, ಹೋದರೆ ಫುಲ್ ಹೋಯ್ತು, ಬಂದರೆ ಫುಲ್ಲಾಗಿ ಬರ್ತದೆ ಅಂತ ಅಂದ್ಬಿಟ್ಟು ನ್ಯೂಸ್ ಟ್ರೇಡಿಂಗ್ ಮಾಡ್ತಾರೆ. ತುಂಬ ಜನ ಫಂಡಮೆಂಟಲ್ ಟ್ರೇಡರ್ಸ್ ಇದ್ದಾರೆ, ಇನ್ನು ತುಂಬ ಜನ ಟೆಕ್ನಿಕಲ್ ಟ್ರೇಡರ್ಸ್ ಇದ್ದಾರೆ. ಓಕೆ, ನೀವು ಇಂಟ್ರಾಡೇ ಮಾಡ್ತೀರಾ ಅಂತಂದರೆ ಇದು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಓಕೆ, ನೆಕ್ಸ್ಟು ಪ್ರೊಫೆಷ್ನಲ್ ಟ್ರೇಡರ್ಸ್ ಯೂಸ್ ಎಂಪ್ಲಾಯ್ಮೆಂಟ್ ಡಾಟಾ. ಪ್ರೊಫೆಷ್ನಲ್ ಟ್ರೇಡರ್ಸ್ ಆದವರು ಎಂಪ್ಲಾಯ್ಮೆಂಟ್ ಡಾಟಾನ ಯಾವ ಥರ ಯೂಸ್ ಮಾಡ್ಕೋತಾರೆ ನೋಡಿದರೆ, ಚೆಕ್ ಎಕನಾಮಿಕ್ ಕ್ಯಾಲೆಂಡರು, ಯಾವತ್ತು ಫಾರೆಕ್ಸ್ ಫ್ಯಾಕ್ಟ್ರಿ ಅನ್ನೋದು ನೋಡ್ತಾರೆ, ಕಂಪೇರ್ ಆ್ಯಕ್ಚುಯಲ್ ವರ್ಸಸ್ ಫಾರ್ಕ್ಯಾಸ್ಟಿಗೂ ಆ್ಯಕ್ಚುಯಲ್ಗೂ ಇರೋ ಡಿಫ್ರೆನ್ಸ್ ಏನು ಅಂತ ತಿಳ್ಕೊತಾರೆ, ಅನಲೈಸ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಎಷ್ಟಿದೆ ಅಂತ ಅನಲೈಸ್ ಮಾಡ್ತಾರೆ, ಹಾಗೆ ಅನಲೈಸ್ ವೇಜ್ ಗ್ರೋತು, ಅಂದರೆ ಪರ್ ಅವರಿಗೆ ಎಷ್ಟು ವೇಜಸ್ ಸಿಗ್ತಾ ಇದೆ ಅಂತ ಅದನ್ನು ತಿಳ್ಕೊತಾರೆ, ಕಂಬೈನ್ ವಿತ್ ಟೆಕ್ನಿಕಲ್ ಅನಾಲಿಸಿಸ್. ಸೊ ಇದಿಷ್ಟನ್ನು ಸೇರಿಸಿ ಟೆಕ್ನಿಕಲ್ ಅನಾಲಿಸಿಸ್ ಜೊತೆನೂ ಅಲೈನ್ ಮಾಡಿದಾಗ ನಮಗೆ ಒಳ್ಳೆ ಪ್ರೊಬಬಿಲಿಟಿಯನ್ನು ಸಿಗುತ್ತೆ. ಎಕ್ಸಾಂಪಲು, ಇದೆಲ್ಲ ಪಾಸಿಟಿವ್ ಆಯಿತು ಅಂದ್ಕೊಳ್ಳಿ, ಫಂಡಮೆಂಟಲ್ ಬಯಾಸ್ ಏನಾಯಿತು, ಬುಲ್ಲಿಶ್ USD ಅಲ್ವಾ, USD ಅನ್ನೋದು ಬುಲ್ಲಿಶ್ ಆಗುತ್ತೆ ಎಲ್ಲ ಚೆನ್ನಾಗಿದ್ದಾಗ. ಟೆಕ್ನಿಕಲ್ ಸೆಟಪ್ ಬೈ ಕನ್ಫರ್ಮೇಷನ್ಸ್ ಅಷ್ಟೇ ನೋಡ್ತೀವಿ. ಓಕೆ, ಸೊ ಇದರಿಂದ ಹೈ ಪ್ರೊಬಬಿಲಿಟಿ ಟ್ರೇಡ್ಸ್ ಅನ್ನೋದು ನಮಗೆ ಸಿಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟು ಕಾಮನ್ ಬಿಗಿನರ್ಸ್ ಮಿಸ್ಟೇಕ್ಸ್ ಏನಂತಂದರೆ, ಇಗ್ನೋರಿಂಗ್ ಎಂಪ್ಲಾಯ್ಮೆಂಟ್ ರಿಪೋರ್ಟ್ಸ್ ನೋಡೋದೇ ಇರೋದು, ಟ್ರೇಡಿಂಗ್ ಬ್ಲೈಂಡ್ಲಿ ಡ್ಯೂರಿಂಗ್ ನ್ಯೂಸಸ್ಸು, ಅಂದರೆ ಬ್ಲೈಂಡಾಗಿ ಟ್ರೇಡ್ ಮಾಡ್ತಾನೆ ಇರೋದು ನ್ಯೂಸ್ ಟೈಮಲ್ಲಿ, ನ್ಯೂಸ್ ನೋಡೋದೇ ಇರೋದು, ಫೋಕಸಿಂಗ್ ಆನ್ ಓನ್ಲಿ ಚಾರ್ಟು, ಅಂದರೆ ಚಾರ್ಟ್ ಮಾತ್ರ ನೋಡ್ತಾ ಇರೋದು, ಹಾಗೆ ನಾಟ್ ಚೆಕಿಂಗ್ ಫಾರ್ಕ್ಯಾಸ್ಟು. ಸೊ ಫಾರ್ಕ್ಯಾಸ್ಟ್ ನ್ಯೂಸ್ ಏನು ಬಂದಿದೆ ಅಂತ ಚೆಕ್ ಮಾಡೋದೇ ಇರೋದು. ಓಕೆ, ಓವರ್ ಟ್ರೇಡಿಂಗ್ ಡ್ಯೂರಿಂಗ್ ವಾಲಿಟಿಲಿಟಿ ಇರೋ ಟೈಮಲ್ಲಿ ಓವರ್ ಟ್ರೇಡಿಂಗ್ ಮಾಡೋಕ್ಕೆ ಹೋಗೋದು, ಒಂದು ಲಾಸ್ ಆಯಿತು ಅಂತ ಮತ್ತೆ ಟ್ರೇಡ್ ತೊಗೊಳ್ಳೋದು, ಮತ್ತೆ ಇನ್ನೊಂದು ತೊಗೊಳ್ಳೋದು, ಈ ಥರ ಕಂಟಿನ್ಯೂಸ್ ಆಗಿ ಲಾಸಸ್ನ ಫೇಸ್ ಮಾಡೋದು. ಸೊ ಇದು ಯಾವುದು ಮಾಡೋಕ್ಕೆ ಹೋಗಬೇಡಿ. ಓಕೆ, ಇದೆಲ್ಲ ನ್ಯೂಸಲ್ಲೂ ಆಲ್ಮೋಸ್ಟ್ ಸೇಮೇ ಇರುತ್ತೆ, ಬಟ್ ಇಲ್ಲಿ ಇಗ್ನೋರಿಂಗ್ ಎಂಪ್ಲಾಯ್ಮೆಂಟ್ ರಿಪೋರ್ಟ್ಸ್ ಇರೋ ಕಡೆ ಇಗ್ನೋರಿಂಗ್ ಇಂಟ್ರೆಸ್ಟ್ ರೇಟ್ಸು, ಹಾಗೆ ಇಗ್ನೋರಿಂಗ್ ಇನ್ಫ್ಲೇಷನು, ಹಾಗೆ ಇಗ್ನೋರಿಂಗ್ GDP ಅಂತ ಬರುತ್ತೆ. ಓಕೆ, ಅಷ್ಟೇ ಡಿಫ್ರೆನ್ಸ್ ಬರೋದು, ಬಟ್ ಇದು ಯಾವುದನ್ನು ನೀವು ಮಾಡೋಕ್ಕೆ ಹೋಗಬೇಡಿ. ಓಕೆನಾ? ಪ್ರೋ ಟಿಪ್ಸ್ ನೋಡಿದರೆ, ಫಾಲೋ ಮೇಜರ್ ಆಗಿರೋ ಎಂಪ್ಲಾಯ್ಮೆಂಟ್ ರಿಲೀಸ್ಗಳನ್ನ ಫಾಲೋ ಮಾಡೋದು, ಹಾಗೆ ವಾಚ್ NFP ಕೇರ್ಫುಲಿ. ಪ್ರತಿ ಮಂತು NFP ಬರೋದ್ರಿಂದ ಯಾವ ಟೈಮಲ್ಲಿ ಬರುತ್ತೆ ಅನ್ನೋದು ನಿಮಗೆ ಫಾರೆಕ್ಸ್ ಫ್ಯಾಕ್ಟ್ರಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಅದನ್ನು ವಾಚ್ ಮಾಡೋದು. ಅಂಡರ್ಸ್ಟ್ಯಾಂಡ್ ಅನ್ಎಂಪ್ಲಾಯ್ಮೆಂಟ್ ಟ್ರೆಂಡ್ಸು, ಸೊ ಅನ್ಎಂಪ್ಲಾಯ್ಮೆಂಟ್ ಟ್ರೆಂಡ್ ಯಾವ ಥರ ಇದೆ ಅಂತ ವಾಚ್ ಮಾಡೋದು, ಹಾಗೆ ಮಾನಿಟರ್ ವೇಜಸ್ ಗ್ರೋತು. ಸೊ ವೇಜಸ್ ಏನೇನು ಕೊಡ್ತಿದ್ದಾರೆ ಪರ್ ಅವರಿಗೆ ಅನ್ನೋದು ಮಾನಿಟರ್ ಮಾಡೋದು. ಯೂಸ್ ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟು. ಸೊ ಪ್ರಾಪರಾಗಿ ರಿಸ್ಕ್ ಮ್ಯಾನೇಜ್ಮೆಂಟನ್ನು ನೀವು ಮಾಡಬೇಕಾಗತ್ತೆ. ಓಕೆ, ಗೋಲ್ಡನ್ ರೂಲು, ಸ್ಟ್ರಾಂಗ್ ಎಂಪ್ಲಾಯ್ಮೆಂಟ್ ಯೂಶಲಿ ಸಪೋರ್ಟ್ಸ್ ಎ ಸ್ಟ್ರಾಂಗ್ ಎಕಾನಮಿ ಆ್ಯಂಡ್ ಎ ಸ್ಟ್ರಾಂಗರ್ ಕರೆನ್ಸಿ. ಸೊ ಸ್ಟ್ರಾಂಗ್ ಎಂಪ್ಲಾಯ್ಮೆಂಟ್ ಏನಾದ್ರು ಬರ್ತಾ ಇದೆ ಅಂತಂದರೆ ಇದು ಆ ಕಂಟ್ರಿ ಸ್ಟ್ರಾಂಗ್ ಆಗೋಕ್ಕೆ ಸಪೋರ್ಟ್ ಮಾಡುತ್ತೆ, ಆಗ ಎಕನಾಮಿಕ್ ಗ್ರೋತ್ ಆಗೋಕ್ಕೂ ಸಪೋರ್ಟ್ ಮಾಡುತ್ತೆ. ಅದೇ ಥರ ಆ ಕಂಟ್ರಿದು ಕರೆನ್ಸಿ ವ್ಯಾಲ್ಯೂ ಅನ್ನೋದು ಸ್ಟ್ರಾಂಗ್ ಆಗುತ್ತೆ. ಓಕೆ, ನೆಕ್ಸ್ಟು ಫೈನಲ್ ಅಂಡರ್ಸ್ಟ್ಯಾಂಡಿಂಗು. ಇವತ್ತು ಏನೇನು ತಿಳ್ಕೊಂಡು ಅಂದರೆ, ಎಂಪ್ಲಾಯ್ಮೆಂಟ್ ಡಾಟಾ ಮೆಜರ್ಸ್ ದಿ ಹೆಲ್ತ್ ಆಫ್ ಕಂಟ್ರೀಸ್ ಲೇಬರ್ ಮಾರ್ಕೆಟ್.
ಅಂದರೆ ಒಂದು ಕಂಟ್ರಿದು ಲೇಬರ್ ಮಾರ್ಕೆಟ್ದು ಸ್ಟ್ರೆಂತ್ ಏನು ಅಂತ ನಮಗೆ ಎಂಪ್ಲಾಯ್ಮೆಂಟ್ ಡಾಟಾಯಿಂದ ಗೊತ್ತಾಗುತ್ತೆ. ಹಾಗೆ ಸ್ಟ್ರಾಂಗ್ ಎಂಪ್ಲಾಯ್ಮೆಂಟ್ ಜನರಲಿ ಸ್ಟ್ರೆಂಥನ್ಸ್ ಎ ಕರೆನ್ಸಿ. ಏನಾದರೂ ಸ್ಟ್ರಾಂಗ್ ಎಂಪ್ಲಾಯ್ಮೆಂಟ್ ಇದ್ದರೆ ಆ ಕಂಟ್ರಿದು ಕರೆನ್ಸಿ ವ್ಯಾಲ್ಯೂ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಅದೇ ವೀಕ್ ಎಂಪ್ಲಾಯ್ಮೆಂಟ್ ಕ್ಯಾನ್ ವೀಕನ್ ಎ ಕರೆನ್ಸಿ. ಅದೇ ಏನಾದರೂ ವೀಕ್ ಎಂಪ್ಲಾಯ್ಮೆಂಟ್ ಬಂತು ಅಂತಂದರೆ ಆ ಕರೆನ್ಸಿನ ವೀಕ್ ಮಾಡುತ್ತೆ. ಹಾಗೆ NFP ಅನ್ಎಂಪ್ಲಾಯ್ಮೆಂಟ್ ರೇಟ್ ಆ್ಯಂಡ್ ವೇಜಸ್ ಗ್ರೋತ್ ಆರ್ ದಿ ಕೀ ರಿಪೋರ್ಟ್ಸ್. ಇವು 3 ವೆರಿ ಇಂಪಾರ್ಟೆಂಟ್ ರಿಪೋರ್ಟ್ಸ್ ಆಗಿರುತ್ತೆ. ಓಕೆ, NFP ಮತ್ತು ಅನ್ಎಂಪ್ಲಾಯ್ಮೆಂಟ್ ರೇಟ್ ಹಾಗೆ ವೇಜಸ್ ಗ್ರೋತ್, ಪರ್ ಅವರ್ ವೇಜಸ್ ಗ್ರೋತ್ ಅಂತ ಬರುತ್ತೆ. ಓಕೆ, ಎಂಪ್ಲಾಯ್ಮೆಂಟ್ ಡಾಟಾ ಇಸ್ ದಿ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಡ್ರೈವರ್ಸ್ ಆಫ್ ಫಾರೆಕ್ಸ್ ಮಾರ್ಕೆಟ್ ವಾಲಟಿಲಿಟಿ. ಸೊ ಇದುವೇ ಒಂದು ಡ್ರೈವರ್ಸ್ ಆಗಿರುತ್ತೆ ಫಾರೆಕ್ಸ್ ಮಾರ್ಕೆಟ್ ಮೂವ್ ಆಗೋಕ್ಕೆ. ಇದು ಒಂದು ಮೇಯ್ನ್ ಕಾರಣ ಆಗಿರುತ್ತೆ. ಓಕೆ, ಇದು ಮಾತ್ರ ಅಲ್ಲ, GDP, CPI, ಇನ್ಫ್ಲೇಷನ್, ಇಂಟ್ರೆಸ್ಟ್ ರೇಟ್ಸು ಜೊತೆಗೆ ಎಂಪ್ಲಾಯ್ಮೆಂಟ್ ಡಾಟಾ. ಓಕೆ, ಮಾಸ್ಟರಿಂಗ್ ಎಂಪ್ಲಾಯ್ಮೆಂಟ್ ಡಾಟಾ ಹೆಲ್ಪ್ಸ್ ಟ್ರೇಡರ್ಸ್ ಅಂಡರ್ಸ್ಟ್ಯಾಂಡ್ ಎಕನಾಮಿಕ್ ಸ್ಟ್ರೆಂತ್ ಆ್ಯಂಡ್ ಫ್ಯೂಚರ್ ಮಾರ್ಕೆಟ್ ಡೈರೆಕ್ಷನ್. ಸೊ ಈ ನ್ಯೂಸಸ್ಗಳು ಯಾವುದನ್ನೇ ನೀವು ಮಾಸ್ಟರ್ ಮಾಡ್ಕೊಂಡಿದ್ದೀರಾ ಅಂತಂದರೆ ನಿಮಗೆ ಫ್ಯೂಚರ್ ಡೈರೆಕ್ಷನ್ ಏನು ಅನ್ನೋದು ಗೊತ್ತಾಗುತ್ತೆ. ಬುಲ್ಲಿಶಾ, ಬಿಯರಿಶಾ, ಕರೆನ್ಸಿ ಸ್ಟ್ರಾಂಗ್ ಇದೆಯಾ, ವೀಕ್ ಇದೆಯಾ, ಇದರಿಂದ ಇಂಟ್ರೆಸ್ಟ್ ರೇಟ್ ಹೈಕ್ ಆಗುತ್ತಾ, ಕಟ್ ಆಗುತ್ತಾ, ಅಥವಾ ಇನ್ಫ್ಲೇಷನ್ ಜಾಸ್ತಿ ಆಗುತ್ತಾ, ಕಮ್ಮಿ ಆಗುತ್ತಾ, ಪ್ರತಿಯೊಂದು ನಿಮಗೆ ಜಸ್ಟ್ ಇದನ್ನೆಲ್ಲ ಮಾಸ್ಟರ್ ಮಾಡ್ಕೊಳ್ಳೋದ್ರಿಂದ ಗೊತ್ತಾಗುತ್ತೆ. ಓಕೆ, ನೀವು ಜಸ್ಟ್ ಫಾರೆಕ್ಸ್ ಫ್ಯಾಕ್ಟ್ರಿನ ಓಪನ್ ಮಾಡಿ ನೋಡ್ತಾ ಇರಿ, ಏನೇನಿದೆ, ಫಾರ್ಕ್ಯಾಸ್ಟ್ ಏನಿದೆ, ಆ್ಯಕ್ಚುಯಲ್ ಏನಿದೆ ಅಂತೆಲ್ಲ ನಿಮಗೆ ಗೊತ್ತಾಗುತ್ತೆ. ಓಕೆನಾ. ನೆಕ್ಸ್ಟು ಎಫರ್ಟ್ಸ್ ಯುವರ್ಸ್, ಗೈಡೆನ್ಸ್ ಅವರ್ಸ್. ನಾನು ಯಾವತ್ತೂ ಹೇಳಂಗೆ ನಿಮ್ಮ ಎಫರ್ಟ್ಸು ನೀವು ಹಾಕಬೇಕು, ನಮ್ಮ ಗೈಡೆನ್ಸು ನಾವು ಕೊಡ್ತೀವಿ. ಓಕೆ, ಇಲ್ಲಿ ಗಂಟ ಯಾರ್ಯಾರು ವೀಡಿಯೋ ನೋಡಿದ್ರಿ, ಹಾಗೆ ಹೊಸ್ದಾಗಿ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ರಿ, ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೇನಾದರೂ ಟ್ರೇಡಿಂಗ್ ಇನ್ ಡೀಟೇಲಾಗಿ ಕಲಿಬೇಕು ಅಂತಂದರೆ ಪಾರ್ಟ್ 0 ಇಂದನೇ ಸ್ಟಾರ್ಟ್ ಮಾಡಿ. ಸೊ ನಿಮಗೆ ಕಂಪ್ಲೀಟಾಗಿ ಫಾರೆಕ್ಸ್ ಟ್ರೇಡಿಂಗ್ ಅಂದರೆ ಏನು ಅಂತ ಗೊತ್ತಾಗುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರಿಗಾರು ಟ್ರೇಡಿಂಗ್ ಕಲಿಬೇಕು ಅಂತ ಅಂದ್ಕೊಂಡಿದ್ರೆ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ. ನಿಮಗೆ ಅರ್ಥ ಆಗ್ತಿದೆ ಅಂತಂದರೆ ಮಾತ್ರ ಶೇರ್ ಮಾಡಿ, ಇಲ್ಲಾಂದರೆ ಮಾಡೋಕ್ಕೆ ಹೋಗಬೇಡಿ. ಓಕೆ, ಸೊ ಇವತ್ತಿನ ಕಾನ್ಸೆಪ್ಟ್ ಇಷ್ಟೇ. ಇವತ್ತಿನ ಡೇ ಕಂಪ್ಲೀಟ್ ಆಯಿತು. ನಿಮ್ಮ ಹೆಸರು, ನಿಮ್ಮ ಊರು, ಹಾಗೆ ನಿಮಗೆ ಏನೇನು ಕಲ್ತ್ರಿ, ಹಾಗೆ ನಿಮಗೇನಾದರೂ ನನ್ನ ಕಡೆಯಿಂದ ನೆಗೆಟಿವ್ಸ್ ಏನಾರು ಅನಿಸಿದರೆ ಅಥವಾ ಪಾಸಿಟಿವ್ ಏನಾರು ಅನಿಸಿದರೆ ಪ್ರತಿಯೊಂದನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಓಕೆ, ಸೊ ಫ್ಯೂಚರಲ್ಲಿ ಇದು ಯಾರ್ಯಾರು ವೀಡಿಯೋ ನೋಡ್ತಾರೆ ಅವರಿಗಿದು ರಿವ್ಯೂ ನೋಡಿಕೊಂಡು ವೀಡಿಯೋ ನೋಡೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆನಾ. ಸೊ ಆ ಒಂದು ಕೆಲಸ ನನಗೋಸ್ಕರ ಮಾಡಿ. ಥ್ಯಾಂಕ್ ಯು.